ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲಾ ವಿಡಿಯೋಸ್ ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಮೊದಲನೇದಾಗಿ ಇವಾಗ ನಾವು 3rd, 4th, 5th ಈ ಕ್ಲಾಸಸ್ ಕಂಪ್ಲೀಟ್ ಆಯ್ತಲ್ವಾ. ಈಗ ನೋಡೋಣ ಇದ್ರಲ್ಲಿ ನಾವು ಇವಾಗ ಏನ್ ನೋಡ್ತಾ ಹೋಗ್ತೀವಿ 6ನೇ ತರಗತಿಯಲ್ಲಿ ಅಂತ ಹೇಳಿದ್ರೆ, ಇದರಲ್ಲಿ ಟೋಟಲಿ 16 ಚಾಪ್ಟರ್ಸ್ ಇರುತ್ತೆ. ಓಕೆ, 16 ಚಾಪ್ಟರ್ಸ್ ನೋಡ್ತಾ ಇರ್ಬೋದು. ಓಕೆ, ಈ 16 ಚಾಪ್ಟರ್ಸ್ ನೋಟ್ಸ್ ಇರುತ್ತೆ. ಈ 16 ಚಾಪ್ಟರ್ ಅಲ್ಲಿ ನಾನು ಇವಾಗ ಏನ್ ಮಾಡ್ತಾ ಹೋಗ್ತೀನಿ ಅಂದ್ರೆ, ಮೊದಲನೇದಾಗಿ ಸಾರಾಂಶ ಜೊತೆಗೆ 6ನೇ ತರಗತಿಯ ಒಂದು ಏನು ಬುಕ್ ಇದೆ ಅದರೊಳಗಡೆ ಅಭ್ಯಾಸದ ಪ್ರಶ್ನೆಗಳು ಏನ್ ಬರುತ್ತಲ್ಲ ಅದನ್ನ ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಬಹುತೇಕ ಎಲ್ರು ಕೂಡ ಪಾಠವನ್ನ ನೋಡ್ಕೊಂಡೇ ಇರ್ತಾರೆ. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅದರಲ್ಲೂ ಟೀಚರ್ ಆಸ್ಪಿರೆಂಟ್ಸ್ ಏನಿರ್ತಾರೆ ಪಾಠದಲ್ಲಿ ಅಂದ್ರೆ ಅದೊಂದು ಓದ್ತಾನೆ ಇರ್ತಾರೆ ಅಲ್ವಾ ಬುಕ್ಸ್. ಸೊ ಹಾಗಾಗಿ ಆ ಪಾಠದ ಸಾರಾಂಶ ಮತ್ತೆ ಅಭ್ಯಾಸ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಜೊತೆಗೆ ಈ 3, 4, 5ನೇ ತರಗತಿಯಲ್ಲಿ ನಾವು ಹೇಗೆ MCQs ನ ಸಾಲ್ವ್ ಮಾಡಿದ್ವಲ್ಲ, ಸೊ ಹಾಗೇನೆ ಟೋಟಲಿ 6ನೇ ತರಗತಿಗೆ ಸಂಬಂಧಪಟ್ಟಂತೆ ಇದಿಷ್ಟು ಆದ್ಮೇಲೆ ಅದಕ್ಕೆ ಅಷ್ಟೇ ಸಂಬಂಧಪಟ್ಟಂತೆ ನಾವು ಕಂಪ್ಲೀಟ್ MCQs ನ ಸಾಲ್ವ್ ಮಾಡೋಣ. ಓಕೆ, ಇವಾಗ ಅಭ್ಯಾಸದ ಪ್ರಶ್ನೆಗಳು ಅದ್ರ ಜೊತೆಗೆ ಸಾರಾಂಶ ಮೊದಲನೇದಾಗಿ ನೋಡ್ತಾ ಹೋಗೋಣ. ನೋಡಿ, ಆಹಾರ ಇದು ಎಲ್ಲಿಂದ ದೊರಕುತ್ತದೆ. ಈಗ 6th ಮತ್ತೆ 10th ವರೆಗೂ ಒಂದು ಪ್ಲೇ ಲಿಸ್ಟ್ ಇದೆ ನಮ್ಮ ಒಂದು ಚಾನಲ್ ಅಲ್ಲಿ. ಅದರಲ್ಲಿ ನೀವು ನೋಡಿದ್ರೆ 6ನೇ ತರಗತಿಗೆ ಸಂಬಂಧಪಟ್ಟಂತೆ ಎಲ್ಲಾ ಪಾಠಗಳು 2 ಭಾಗವಾಗಿ ನಾವಲ್ಲಿ ಮಾಡಿದೀವಿ. ಓಕೆ, ಅದರಲ್ಲೂ ಕೂಡ ಬರೀ ಸಾರಾಂಶ ಅಷ್ಟೇ, ಶಾರ್ಟ್ ನೋಟ್ಸ್ ಅನ್ನ ಹೇಳ್ಕೊಂತಾ ಹೋಗಿರೋದು. ಓಕೆ, ಇವಾಗ ಮತ್ತೆ ನೋಡ್ತಾ ಹೋಗೋಣ. ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ ಆಹಾರ ಪದ್ಧತಿಯಲ್ಲಿ ಬಹಳನೇ ವೈವಿಧ್ಯತೆ ಇದೆ. ಓಕೆ, ಮೊದಲನೇದಾಗಿ ಆಹಾರ ಎಲ್ಲಿಂದ ದೊರಕುತ್ತದೆ ಅನ್ನೋದಕ್ಕಿಂತ ಆಹಾರ ಅಂದ್ರೆ ಆಹಾರ ಏನಿದೆಯಲ್ಲ ಇದು ಬೇರೆ ಬೇರೆ ಪ್ರದೇಶಗಳಲ್ಲಿ ಆಹಾರ ಪದ್ಧತಿಯಲ್ಲಿ ಬಹಳನೇ ವೈವಿಧ್ಯತೆ ಇದೆ. ಇವಾಗ ಕರ್ನಾಟಕ ಅಂತ ಬಂದ್ರೇನೆ ಉತ್ತರ ಕರ್ನಾಟಕದ ಶೈಲಿ ಬೇರೆ, ದಕ್ಷಿಣ ಕರ್ನಾಟಕದ ಶೈಲಿನೇ ಬೇರೆ, ಹೌದಲ್ವಾ. ಪ್ರಾಣಿಗಳು ಮತ್ತು ಸಸ್ಯಗಳು ನಮ್ಮ ಆಹಾರದ ಮುಖ್ಯ ಮೂಲಗಳಾಗಿರ್ತವೆ. ಸಸ್ಯಗಳನ್ನ ಮಾತ್ರ ತಿನ್ನುವ ಪ್ರಾಣಿಗಳನ್ನ ನಾವು ಸಸ್ಯಾಹಾರಿಗಳು ಅಂತ ಕರಿತೀವಿ. ಪ್ರಾಣಿಗಳನ್ನ ಮಾತ್ರ ತಿನ್ನುವಂತಹ ಪ್ರಾಣಿಗಳನ್ನ ನಾವು ಏನದು ಸಸ್ಯಾಹಾರಿಗಳು ಅಂತ ಹೇಳಿ, ಸಾರಿ, ಪ್ರಾಣಿಗಳನ್ನ ಮಾತ್ರ ತಿನ್ನುವಂತಹ ಪ್ರಾಣಿಗಳನ್ನ ನಾವು ಮಾಂಸಾಹಾರಿಗಳು ಅಂತ ಕರಿತೀವಿ. ಇಲ್ಲಿ ಸಸ್ಯಾಹಾರಿ ಅಂತ ಇದೆ, ದಿಸ್ ಇಸ್ ರಾಂಗ್. ಓಕೆ, ಸಸ್ಯಗಳನ್ನ ಮಾತ್ರ ತಿನ್ನುವಂತಹ ಪ್ರಾಣಿಗಳನ್ನ ಸಸ್ಯಾಹಾರಿಗಳು, ಪ್ರಾಣಿಗಳನ್ನ ಮಾತ್ರ ತಿನ್ನುವಂತಹ ಪ್ರಾಣಿಗಳನ್ನ ನಾವು ಮಾಂಸಾಹಾರಿಗಳು ಅಂತ ಹೇಳಿ ಕರಿತೀವಿ. ಸಸ್ಯಗಳು ಮತ್ತು ಪ್ರಾಣಿಗಳು ಎರಡನ್ನೂ ತಿನ್ನುವಂತ ಪ್ರಾಣಿಗಳನ್ನ ನಾವು ಮಿಶ್ರಹಾರಿಗಳು ಅಂತ ಕರಿತೀವಿ. ಸೊ ಕ್ಲಿಯರ್, ಸಸ್ಯಗಳನ್ನ ಮಾತ್ರ ತಿನ್ನುವಂತ ಪ್ರಾಣಿಗಳನ್ನ ಸಸ್ಯಾಹಾರಿಗಳು, ಪ್ರಾಣಿಗಳನ್ನ ಮಾತ್ರ ತಿನ್ನುವಂತ ಪ್ರಾಣಿಗಳನ್ನ ಮಾಂಸಾಹಾರಿಗಳು, ಸಸ್ಯ ಮತ್ತು ಪ್ರಾಣಿ ಎರಡನ್ನೂ ತಿನ್ನುವಂತಹ ಪ್ರಾಣಿಗಳನ್ನ ಮಿಶ್ರಹಾರಿಗಳು. ಓಕೆ, ಇವಾಗ ಅಭ್ಯಾಸದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಎಲ್ಲಾ ಜೀವಿಗಳಿಗೂ ಒಂದೇ ತರಹದ ಆಹಾರವು ಅವಶ್ಯ ಎಂದು ನೀವು ತಿಳಿದಿರುವಿರಾ. ನೋಡಿ, ಎಲ್ಲಾ ಜೀವಿಗಳಿಗೂ ಒಂದೇ ತರನಾದಂತಹ ಆಹಾರ ಅವಶ್ಯಕತೆ ಇದೆಯಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ. ಈಗ ಮನುಷ್ಯ ಅಂತ ಬಂದಾಗನೆ ಒಂದು ಮಗು, ಒಬ್ಬ ತಾಯಿ ಒಂದು ಮಗುಗೆ ಊಟ ಮಾಡಿಸ್ತಾಳೆ ಅಂತ ಹೇಳಿದ್ರೆ, ಅಥವಾ ಆ ಒಂದು ಇನ್ಫ್ಯಾಂಟ್ ಸ್ಟೇಜ್ ಅಲ್ಲಿ ಆ ಮಗು ಇದ್ದಾಗ ನಾವು ತಿನ್ನೋ ಚಪಾತಿನ ಮಗುಗ್ ತಿನ್ಸಕ್ಕಾಗತ್ತಾ? ನೋಡಿ, ಎಲ್ಲಾ ಜೀವಿಗಳಿಗೂ ಒಂದೇ ತರ ಆಹಾರ ಅನ್ನುವಂಥದ್ದು ಅವಶ್ಯಕತೆ ಇದೆಯಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಜೀವಿಗೂ ಅದರದೇ ಆದಂತಹ, ಅಂದ್ರೆ ಮನುಷ್ಯ ಅನ್ನೋ ಜೀವಿನಲ್ಲೇ ಎಷ್ಟೆಲ್ಲ ಬೇರೆ ಬೇರೆ ತರ ಇದೆ. ಇನ್ನು ಜೀವಿಯಿಂದ ಜೀವಿಗೆ ನಾವು ನೋಡ್ತಾ ಹೋದಾಗ ಏನೆಲ್ಲ ಬದಲಾವಣೆ ಇದೆ. ಓಕೆ, ಆಹಾರ ಅನ್ನುವಂಥದ್ದು ಎಲ್ಲಾ ಜೀವಿಗಳಿಗೂ ಒಂದೇ ತರ ಇರೋದಿಲ್ಲ. ಜೀವಿಗಳ ಗುಣಲಕ್ಷಣಗಳು, ಅವುಗಳ ಹ್ಯಾಬಿಟೇಟ್ ಮೇಲೆ, ಎಲ್ಲಿ ವಾಸ ಮಾಡ್ತವೆ ಅನ್ನೋದ್ರ ಮೇಲೆ ಕೂಡ ಆಹಾರ ಅನ್ನುವಂಥದ್ದು ಡಿಪೆಂಡ್ ಆಗಿರುತ್ತೆ. ಆಹಾರದ ಅವಶ್ಯಕತೆ ಅನ್ನುವಂಥದ್ದು ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಇವಾಗ ಉತ್ತರ ನೋಡೋಣ. ಇಲ್ಲ, ಎಲ್ಲಾ ಜೀವಿಗಳಿಗೂ ಒಂದೇ ತರದ ಆಹಾರ ಅವಶ್ಯವಿಲ್ಲ. ಜೀವಿಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಅವುಗಳ ಆಹಾರದ ಅವಶ್ಯಕತೆಗಳು ಬದಲಾಗ್ತವೆ ಅನ್ನುವಂಥದ್ದು ಸರಿಯಾದ ಉತ್ತರ. ನಾವು ತಿನ್ನುವ 5 ಸಸ್ಯಗಳು ಮತ್ತು ತಿನ್ನುವ ಅವುಗಳ ಭಾಗಗಳನ್ನ ಹೆಸರಿಸಿ ಅಂತ ಇದೆ. ಮೆಂತೆ ಸೊಪ್ಪು, ನಾವು ಮೆಂತೆ ಸೊಪ್ಪು ಅಂತ ಅಂದ್ರೆ ಎಲೆ ಭಾಗವನ್ನ ಮಾತ್ರ ನಾವು ತಿಂತೀವಿ. ಬದನೆಕಾಯಿ ಅಂತ ಬಂದಾಗ ಬದನೆಕಾಯನ್ನೇ ಕಾಯಿ ತಿಂತೀವಿ. ಬಟಾಣಿ ಅಂತ ಬಂದಾಗ ಬೀಜವನ್ನ, ಅಂದ್ರೆ ಅವುಗಳ ಭಾಗ ಬೀಜ ಆಗಿರುತ್ತೆ. ಬದನೆಕಾಯಿ ಅಂತ ಬಂದಾಗ ಕಾಯಿ ಆಗಿರುತ್ತೆ. ಗಜ್ರಿ ಅಂತ ಬಂದಾಗ ಬೇರು ಆಗಿರುತ್ತೆ. ಹೂಕೋಸು ಅಂತ ಬಂದಾಗ ಹೂವಾಗಿರುತ್ತೆ. ಓಕೆ, ಗಜ್ರಿ ಅಂತ ಬಂದಾಗ ಬೇರು ಆಗಿರುತ್ತೆ. ಓಕೆ,
ಕಾಲಂ ಎ ನಲ್ಲಿ ಕೊಟ್ಟಿರುವಂತಹ ಅಂಶಗಳನ್ನ ಕಾಲಂ ಬಿ ನಲ್ಲಿರುವ ಅಂಶಗಳೊಂದಿಗೆ ಹೊಂದಿಸಿ ಅಂತ ಇದೆ. ನೋಡಿ, ಕಾಲಂ ಎ ಬಂದು ಹಾಲು, ಮೊಸರು, ಪನ್ನೀರ್, ತುಪ್ಪ ಇದೆ. ಕಾಲಂ ಬಿ ನಲ್ಲಿ ನಾವು ಅದ್ರಲ್ಲಿ ಏನ್ ಜೋಡಿಸ್ಬೇಕು ನೋಡಿ, ಹಾಲು, ಮೊಸರು, ಪನ್ನೀರ್, ತುಪ್ಪ ಅಂತ ಇದೆ. ಇದು ಬಂದು ಪ್ರಾಣಿಜನ್ಯ ಉತ್ಪನ್ನಗಳು ಇವೆಲ್ಲ. ಓಕೆ, ಇನ್ನು ಪಾಲಕ್ ಸೊಪ್ಪು, ಹೂಕೋಸು, ಕ್ಯಾರೆಟ್ ಇವೆಲ್ಲ ಏನು ತರಕಾರಿಗಳು. ಸಿಂಹಗಳು ಮತ್ತು ಹುಲಿಗಳು ಅಂತ ಇವೆ, ಇವೇ ಇತರೆ ಪ್ರಾಣಿಗಳನ್ನು ತಿಂತವೆ ಇವು. ಓಕೆ, ಇನ್ನು ಸಸ್ಯಾಹಾರಿಗಳು ಏನಿದಾವೆ, ಸಸ್ಯಗಳು ಮತ್ತು ಸಸ್ಯಜನ್ಯ ಉತ್ಪನ್ನಗಳನ್ನ ಮಾತ್ರ ತಿಂತಾವೆ. ಓಕೆ, ಕೊಟ್ಟಿರುವ ಪದಗಳಿಂದ ಬಿಟ್ಟ ಸ್ಥಳಗಳನ್ನ ತುಂಬಿ. ಸಸ್ಯಾಹಾರಿ, ಸಸ್ಯ, ಹಾಲು, ಕಬ್ಬು, ಮಾಂಸಾಹಾರಿ ಅಂತ ಇದೆ. ಹುಲಿ ಮಾಂಸಾಹಾರಿ, ಯಾಕೆ ಅಂದ್ರೆ ಅದು ಮಾಂಸವನ್ನ ಮಾತ್ರ ತಿನ್ನುತ್ತೆ. ಜಿಂಕೆ ಏನಿದೆ, ಸಸ್ಯ ಉತ್ಪನ್ನಗಳನ್ನ ಮಾತ್ರ ತಿನ್ನುತ್ತೆ, ಹಾಗಾಗಿ ಜಿಂಕೆ ಏನಿದೆ ಅದು ಸಸ್ಯಾಹಾರಿ. ಗಿಳಿ ಏನಿದೆ, ಇದು ಸಸ್ಯ ಉತ್ಪನ್ನಗಳನ್ನ ಮಾತ್ರ ತಿನ್ನುತ್ತೆ. ಹಸುಗಳು, ಎಮ್ಮೆಗಳು ಮತ್ತು ಮೇಕೆಗಳಿಂದ ದೊರೆತ ನಾವು ಕುಡಿಯುವ ಒಂದು ಪ್ರಾಣಿ ಉತ್ಪನ್ನ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಹಾಲು. ನಮಗೆ ಸಕ್ಕರೆಯು ದೊರೆಯುವ ಮೂಲ ಯಾವುದು ಅಂತ ಹೇಳಿದ್ರೆ ಕಬ್ಬು. ನಾವು ಇವತ್ತೇನ್ ಸಕ್ಕರೆಯನ್ನ ಬಳಕೆ ಮಾಡ್ತಾ ಇದೀವಿ ಅದ್ರ ಮೂಲ ಯಾವುದು ಅಂದ್ರೆ ಕಬ್ಬಿಂದ ನಮಗೆ ಸಕ್ಕರೆ ಸಿಗುವಂತದ್ದು. ಓಕೆ, ಮುಂದಿನ ಪಾಠ ಆಹಾರದ ಘಟಕಗಳು. ನೋಡಿ, ನಮ್ಮ ಆಹಾರದಲ್ಲಿರುವಂತಹ ಮುಖ್ಯ ಪೋಷಕಗಳು ಅಂತ ಹೇಳಿದ್ರೆ ಅದು ಕಾರ್ಬೋಹೈಡ್ರೇಟ್, ಪ್ರೋಟೀನು, ಕೊಬ್ಬು, ವಿಟಮಿನ್ಗಳು ಮತ್ತು ಖನಿಜಗಳು. ಇವುಗಳ ಜೊತೆಗೆ ನೀರು ಮತ್ತು ನಾರು ಪದಾರ್ಥಗಳನ್ನು ಸಹ ನಾವು ಆಹಾರ ಅಂದ್ರೆ ನಾವು ತಗೊಳ್ತಕ್ಕಂತ ಆಹಾರ ಒಳಗೊಂಡಿರುತ್ತೆ. ನಾವು ಅಂದ್ರೆ ಆಹಾರದ ಜೊತೆಗೆ ನೀರು ಕೂಡ ಇಂಪಾರ್ಟೆಂಟ್. ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು ನಮ್ಮ ದೇಹಕ್ಕೆ ಮುಖ್ಯವಾಗಿ ಏನನ್ನ ಒದಗಿಸ್ತವೆ, ಶಕ್ತಿಯನ್ನ ಒದಗಿಸ್ತವೆ. ಆದ್ರೆ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಅಂತ ಬಂದಾಗ ಇದನ್ನು ನಾವು 10 ಗ್ರಾಮ್, ಇದನ್ನು ನಾವು 10 ಗ್ರಾಮ್ ಅಂತ ಇದ್ದಾಗ ಎರಡರಲ್ಲಿ ಅತಿ ಹೆಚ್ಚು ಶಕ್ತಿಯನ್ನು ಒದಗಿಸೋದು ಯಾವುದು ಅಂತ ಹೇಳಿದ್ರೆ ಅದು ಕೊಬ್ಬಾಗಿರುತ್ತೆ. ಇನ್ನು ಪ್ರೋಟೀನ್ಗಳು ಮತ್ತು ಖನಿಜಗಳು ನಮ್ಮ ದೇಹಕ್ಕೆ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅವಶ್ಯಕ. ಪ್ರೋಟೀನ್ಗಳು ನಮ್ಮ ದೇಹಕ್ಕೆ ಯಾಕೆ ಬೇಕು, ಪ್ರೋಟೀನ್ ಮತ್ತು ಖನಿಜ ಅಂತ ಹೇಳಿದ್ರೆ ದೇಹದ ಬೆಳವಣಿಗೆ ಮತ್ತೆ ನಿರ್ವಹಣೆಗೆ, ಇದಕ್ಕೆ ನಮಗೆ ಪ್ರೋಟೀನ್ಸ್ ಬೇಕು. ಓಕೆ, ಇನ್ನು ನಮ್ಮ ದೇಹಕ್ಕೆ ರೋಗಗಳು ಬರದಂತೆ ರಕ್ಷಣೆಯನ್ನ ನೀಡೋದಕ್ಕೆ ವಿಟಮಿನ್ಗಳು ಸಹಾಯ ಮಾಡ್ತವೆ ನಮಗೆ. ಓಕೆ, ನಮ್ಮ ದೇಹಕ್ಕೆ ಅವಶ್ಯಕವಾದಂತ ಪೋಷಕಾಂಶಗಳು, ನಮ್ಮ ದೇಹಕ್ಕೆ ರೋಗಗಳು ಬರ್ದೇ ಇರೋ ತರ ರಕ್ಷಣೆಯನ್ನ ನೀಡೋದಕ್ಕೆ ನಮಗೆ ಏನ್ ಬೇಕು, ವಿಟಮಿನ್ಗಳು ಬೇಕು. ಓಕೆ, ಪ್ರಶ್ನೆ ಹೇಗೆ ಕೇಳ್ತಾರೆ ಅಂತ ಹೇಳಿದ್ರೆ ನಿಮಗೆ ಈಗ ಆಲ್ರೆಡಿ ಇದ್ರ ಬಗ್ಗೆ ಅವೇರ್ನೆಸ್ ಇರುತ್ತೆ. ದೇಹದ ಬೆಳವಣಿಗೆಗೆ ಮುಖ್ಯವಾಗಿ ಏನ್ ಬೇಕು, ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅಂತ ಎಂದಾಗ ಪ್ರೋಟೀನ್ಗಳು ಮತ್ತು ಖನಿಜಗಳು ಬೇಕು. ದೇಹಕ್ಕೆ ಶಕ್ತಿಯನ್ನ ಯಾವ ನೀಡ್ತವೆ ಅಂದ್ರೆ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು. ಅದರಲ್ಲೂ ಎರಡನ್ನೂ ಕೊಟ್ಟು ಅತಿ ಹೆಚ್ಚು ಶಕ್ತಿ ಅಂತ ಕೇಳಿದಾಗ ನಾವು ಕೊಬ್ಬು ಅನ್ನುವಂಥದ್ದು ಆನ್ಸರ್ ಆಗಿರ್ಬೇಕು. ನಮ್ಮ ದೇಹಕ್ಕೆ ರೋಗಗಳು ಬರದಂತೆ ರಕ್ಷಣೆಯನ್ನ ನೀಡುವಂಥವು ಯಾವುವು ಅಂತ ಹೇಳಿದ್ರೆ ಅವು ವಿಟಮಿನ್ಗಳು ಮಾತ್ರ. ಓಕೆ, ನಮ್ಮ ದೇಹಕ್ಕೆ ಅವಶ್ಯಕವಾಗಿರುವಂತಹ ಎಲ್ಲಾ ಪೋಷಕಗಳನ್ನ ನಿರ್ದಿಷ್ಟ ಪ್ರಮಾಣದಲ್ಲಿ ಒದಗಿಸುವುದರ ಜೊತೆಗೆ ಸಾಕಷ್ಟು ಪ್ರಮಾಣದ ನಾರು ಪದಾರ್ಥ ಮತ್ತು ನೀರನ್ನು ಸಂತುಲಿತ ಆಹಾರ ಒದಗಿಸುತ್ತೆ. ಓಕೆ, ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ, ಇದು ಒದಗಿಸುತ್ತೆ. ನಮ್ಮ ಆಹಾರದಲ್ಲಿ ಒಂದು ಅಥವಾ ಹೆಚ್ಚು ಪೋಷಕಗಳ ದೀರ್ಘಕಾಲದ ಕೊರತೆಯು ಕೆಲವು ರೋಗಗಳಿಗೆ ಕಾರಣ ಆಗ್ಬಹುದು. ಹೌದಲ್ವಾ? ಇವಾಗ ಫಾರ್ ಎಕ್ಸಾಂಪಲ್ ವಿಟಮಿನ್ ಎ ಕಡಿಮೆ ಇತ್ತು ಅಂದ್ರೆ ನೈಟ್ ಬ್ಲೈಂಡ್ನೆಸ್ ಉಂಟಾಗುವಂತದ್ದು, ಈ ರೀತಿ. ಓಕೆ, ಈಗ ಅಭ್ಯಾಸದ ಪ್ರಶ್ನೆಗಳಿಗೆ ನಾವು ಬರೋಣ. ಮೊದಲನೇ ಪ್ರಶ್ನೆ, ನಮ್ಮ ಆಹಾರದಲ್ಲಿರುವಂತಹ ಪ್ರಮುಖ ಪೋಷಕಗಳನ್ನ ಹೆಸರಿಸಿ. ನಮ್ಮ ಆಹಾರ, ಈಗ ನೀವು ಅನ್ನ ಸಾಂಬಾರ ತಿಂತೀರಾ ಅಂತ ಇಟ್ಕೊಳ್ಳಿ, ಅನ್ನ ಪಪ್ಪು ತಿಂತೀರಾ ಅಂತ ಇಟ್ಕೊಳ್ಳಿ. ಅನ್ನ ಏನು, ಅದು ಕಾರ್ಬೋಹೈಡ್ರೇಟ್. ಪಪ್ಪು ಏನು, ಪ್ರೋಟೀನ್ಗಳು. ಓಕೆ, ಅದಕ್ಕೊಂದಿಷ್ಟು ತುಪ್ಪ ಹಾಕೊಂಡು ತಿಂದ್ರೆ ಅದರಲ್ಲಿ ಕೊಬ್ಬಿರುತ್ತೆ. ಓಕೆ, ಜೊತೆಗೆ ವಿಟಮಿನ್ಗಳು, ಖನಿಜಗಳು ಎಲ್ಲವೂ ಕೂಡ ಅದರೊಳಗಡೆ ಒಳಗೊಂಡಿರುತ್ತೆ. ಸೊ ನಮ್ಮ ಆಹಾರದಲ್ಲಿರುವಂತಹ ಮುಖ್ಯ ಪೋಷಕಗಳು ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬು, ವಿಟಮಿನ್ಗಳು ಮತ್ತು ಖನಿಜಗಳು. ಇವುಗಳ ಜೊತೆಗೆ ನೀರು ಮತ್ತು ನಾರು ಪದಾರ್ಥಗಳನ್ನು ಸಹ ಆಹಾರ ಅನ್ನುವಂಥದ್ದು ಒಳಗೊಂಡಿರುತ್ತೆ. ಕೆಳಗಿನವುಗಳನ್ನ ಹೆಸರಿಸಿ ಅಂತ ಇದೆ. ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಕೊಡುವಂತಹ ಪೋಷಕಗಳು ಅಂತ ಬಂದಾಗ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು. ಓಕೆ, ಇನ್ನು ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ನಿರ್ವಹಣೆಗೆ ಅವಶ್ಯಕವಿರುವಂತಹ ಪೋಷಕಗಳು, ನಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅವಶ್ಯಕವಾಗಿ ಬೇಕಾಗಿರುವಂತಹ ಪೋಷಕಗಳು ಪ್ರೋಟೀನ್ಗಳು ಮತ್ತು ಖನಿಜಗಳು. ಉತ್ತಮ ದೃಷ್ಟಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಅಗತ್ಯವಾಗಿರುವಂತಹ ವಿಟಮಿನ್ ಯಾವುದು ಅಂತ ಅಂದ್ರೆ ದಟ್ ಇಸ್ ವಿಟಮಿನ್ ಎ. ನಮ್ಮ ಮೂಳೆಗಳನ್ನ ಆರೋಗ್ಯವಾಗಿ ಇಡೋದಕ್ಕೆ ಬೇಕಾಗಿರುವಂತಹ ಅಗತ್ಯವಿರುವಂತಹ ಖನಿಜ ಯಾವುದು? ನಮ್ಮ ಮೂಳೆಗಳನ್ನ ಆರೋಗ್ಯವಾಗಿ ಇಡೋದಕ್ಕೆ ಅಗತ್ಯವಾಗಿರುವಂತಹ ಖನಿಜ ಯಾವುದು? ಖನಿಜ, ಮಿನರಲ್ಸ್ ಯಾವುದು? ದಟ್ ಇಸ್ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಏನಿದೆ ಅದು ಮಿನರಲ್ಸ್ ಅಂತ ಹೇಳ್ತೀವಿ. ಓಕೆ, ನಮ್ಮ ಮೂಳೆಗಳನ್ನ ಗಟ್ಟಿಯಾಗಿ ಇಡಬೇಕು, ಅದರಲ್ಲೂ ಆರೋಗ್ಯವಾಗಿ ಇಡಬೇಕು ಅಂತ ಹೇಳಿದ್ರೆ ನಮಗೆ ಏನ್ ಬೇಕು? ಕ್ಯಾಲ್ಸಿಯಂ ಬೇಕು. ಕ್ಯಾಲ್ಸಿಯಂ ಯಥೇಚ್ಛವಾಗಿ ಅದರಲ್ಲಿರುತ್ತೆ, ಹಾಲಿನಲ್ಲಿರುತ್ತೆ, ಸುಣ್ಣದಲ್ಲಿರುತ್ತೆ. ಓಕೆ,
ಕೆಳಗಿನ ಆಹಾರ ಘಟಕಗಳು ಸಮೃದ್ಧಿಯಾಗಿರುವ ಎರಡೆರಡು ಆಹಾರ ಪದಾರ್ಥಗಳನ್ನ ಹೆಸರಿಸಿ. ಅಂದ್ರೆ ಕೆಳಗಡೆ ಇರುವಂತ ಆಹಾರ ಘಟಕ ಕೊಟ್ಟಿದ್ದಾರೆ, ಅಂದ್ರೆ ಕೊಬ್ಬು, ಅಂದ್ರೆ ಆಹಾರ ಘಟಕಗಳು ಸಮೃದ್ಧಿಯಾಗಿರುವಂತ ಎರಡೆರಡು ಆಹಾರ ಪದಾರ್ಥಗಳನ್ನ ಒಂದೊಂದಕ್ಕೆ ನಾವು ಹೆಸರಿಸ್ತಾ ಹೋಗ್ಬೇಕು. ಕೊಬ್ಬು ಇದು ಎದ್ರಲ್ಲಿ ಕಂಡು ಬರುತ್ತೆ, ಎಣ್ಣೆನಲ್ಲಿ ಇರುತ್ತೆ ಮತ್ತೆ ಮಾಂಸದಲ್ಲಿ ಇರುತ್ತೆ. ಪಿಷ್ಟ, ಓಕೆ, ಪಿಷ್ಟ ಇದು ಎದ್ರಲ್ಲಿರುತ್ತೆ, ಅಕ್ಕಿನಲ್ಲಿರುತ್ತೆ ಮತ್ತೆ ಜೋಳದಲ್ಲಿ ಇರುತ್ತೆ. ಇನ್ನು ಆಹಾರದ ನಾರು ಪದಾರ್ಥ ಯಾವ್ದ್ರಲ್ಲಿ ಇರುತ್ತೆ, ಬೇಳೆ ಕಾಳುಗಳಲ್ಲಿ ಇರುತ್ತೆ ಮತ್ತೆ ತರಕಾರಿಗಳಲ್ಲಿ ಇರುತ್ತೆ. ಇನ್ನು ಪ್ರೋಟೀನು ಇದು ಹೆಸರು ಕಾಳಲ್ಲಿ ಇರುತ್ತೆ ಮತ್ತೆ ಮೊಟ್ಟೆನಲ್ಲೂ ಕೂಡ ಪ್ರೋಟೀನ್ಸ್ ಇರುತ್ತೆ. ಓಕೆ, ಸರಿಯಾದ ಹೇಳಿಕೆಗಳು, ಸರಿ ಅಥವಾ ತಪ್ಪನ್ನ ಗುರುತು ಮಾಡಿ ಅಂತ ಇದೆ. ಅನ್ನವನ್ನು ಮಾತ್ರ ಸೇವಿಸುವುದರ ಮೂಲಕ ನಾವು ನಮ್ಮ ದೇಹದ ಪೋಷಕಗಳ ಅಗತ್ಯನ ಪೂರೈಸಬಹುದು. ಖಂಡಿತವಾಗ್ಲೂ ರಾಂಗ್. ಬರೀ ಕಾರ್ಬೋಹೈಡ್ರೇಟ್ಸ್ ಒಂದೇ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎಲ್ಲಾ ಪೋಷಕಾಂಶಗಳು ಸಿಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಇದು ತಪ್ಪಾದ ಉತ್ತರ, ತಪ್ಪಾದ ಹೇಳಿಕೆ. ಸಂತುಲಿತ ಆಹಾರವನ್ನು ಸೇವಿಸುವುದರ ಮೂಲಕ ಕೊರತೆ ರೋಗಗಳನ್ನ ನಾವು ತಡೆಗಟ್ಟಬಹುದು. ಖಂಡಿತವಾಗ್ಲೂ ನಾವು ಬ್ಯಾಲೆನ್ಸ್ಡ್ ಡಯಟ್ ಅನ್ನ, ಬ್ಯಾಲೆನ್ಸ್ಡ್ ಫುಡ್ ಅನ್ನ ನಾವು ತಿನ್ನೋದ್ರ ಮೂಲಕ ಕೊರತೆ ರೋಗಗಳನ್ನ ಅಂದ್ರೆ ಇವಾಗ ಸಂತುಲಿತ ಆಹಾರ ಅಂದ್ರೆ ಅದ್ರೊಳಗಡೆ ಕಾರ್ಬೋಹೈಡ್ರೇಟ್ ಬರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಜೊತೆಗೆ ವೈಟಮಿನ್ಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ನಾವು ಕೊರತೆ ಇರುವಂತಹ ಎಲ್ಲಾ ಕೊರತೆಗಳನ್ನ ಇಲ್ಲಿ ನೀಗಿಸೋದ್ರಿಂದ ನಾವು ತಡೆಗಟ್ಟಬಹುದು ರೋಗಗಳನ್ನ. ಸಂತುಲಿತ ಆಹಾರವು ವಿವಿಧ ಆಹಾರ ಪದಾರ್ಥಗಳನ್ನ ಒಳಗೊಂಡಿರಬೇಕು. ಖಂಡಿತವಾಗ್ಲೂ ಹೌದು. ದೇಹಕ್ಕೆ ಎಲ್ಲಾ ಪೋಷಕಗಳನ್ನ ಒದಗಿಸೋದಕ್ಕೆ ಮಾಂಸ ಮಾತ್ರ ಸಾಕು. ದಿಸ್ ಇಸ್ ದ ರಾಂಗ್, ತಪ್ಪಾದ ಹೇಳಿಕೆ ಅದು. ಖಾಲಿ ಜಾಗಗಳನ್ನ ಭರ್ತಿ ಮಾಡಿ. ವಿಟಮಿನ್ ಡಿ ಕೊರತೆಯಿಂದ ಏನ್ ಬರುತ್ತೆ, ರಿಕೆಟ್ಸ್ ರೋಗ ಬರುತ್ತೆ. ಬೇರೆ ಬೇರೆ ರೋಗ ಯಾವ್ದ್ರಿಂದ ಬರುತ್ತೆ, ವಿಟಮಿನ್ ಬಿ ಇಂದ ಬರುತ್ತೆ. ಓಕೆ, ಜೊತೆಗೆ ವಿಟಮಿನ್ ಸಿ ಕೊರತೆ ಏನಿದೆ ಯಾವ ರೋಗವನ್ನ ಉಂಟು ಮಾಡುತ್ತೆ, ಸ್ಕರ್ವಿಯನ್ನ ಉಂಟು ಮಾಡುತ್ತೆ. ಓಕೆ, ನಮ್ಮ ಆಹಾರದಲ್ಲಿ ಡ್ಯಾಶ್ ನ ಕೊರತೆಯಿಂದ ಎರುಳು ಗುರುಡುತನ ಉಂಟಾಗುತ್ತೆ ವಿಟಮಿನ್ ಎ ಕೊರತೆಯಿಂದ. ಓಕೆ, ಮುಂದಿನ ಒಂದು ಪಾಠ, 3ನೇ ಒಂದು ಅಧ್ಯಾಯ, ಎಳೆಯಿಂದ ಬಟ್ಟೆ. ನೋಡಿ, ಉಡುಪಿನ ಬಟ್ಟೆಗಳಲ್ಲಿ ವೈವಿಧ್ಯತೆಯನ್ನ ನಾವು ಕಾಣ್ತೀವಿ. ಉದಾಹರಣೆಗೆ ಹತ್ತಿ ಬಟ್ಟೆ, ರೇಷ್ಮೆ ಬಟ್ಟೆ, ಉಣ್ಣೆ ಬಟ್ಟೆ, ಪಾಲಿಸ್ಟರ್ ಬಟ್ಟೆ. ಓಕೆ, ಇವೆಲ್ಲವನ್ನು ನಾವು ಕಾಣ್ತಾ ಹೋಗ್ತೀವಿ. ಇವು ಉಡುಪಿನಲ್ಲಿ ಇರುವಂತಹ ವೈವಿಧ್ಯತೆಗಳು. ಬಟ್ಟೆಗಳು ಏನಿದೆ ಇವು ನೂಲುಗಳಿಂದ ಆಗಿದ್ರೆ, ನೂಲುಗಳು ಯಾವ್ದ್ರಿಂದ ಆಗಿದಾವೆ ನೋಡಿ, ಬಟ್ಟೆಗಳು ನೂಲುಗಳಿಂದ ಆಗಿದೆ. ಆದ್ರೆ ಈ ನೂಲುಗಳು ಎದರಿಂದ ಆಗಿದೆ, ನಾರುಗಳಿಂದ ಆಗಿದೆ. ನಾರುಗಳು ನೈಸರ್ಗಿಕ ಅಥವಾ ಸಂಶ್ಲೇಷಿತ. ಹತ್ತಿ, ಉಣ್ಣೆ, ರೇಷ್ಮೆ ಮತ್ತು ಸೆಣಬು ಇವುಗಳನ್ನ ನಾವು ನೈಸರ್ಗಿಕ ನಾರುಗಳು ಅಂತ ಹೇಳಿ ಕರಿತೀವಿ. ಯಾವುದನ್ನ ನಾವು ನೈಸರ್ಗಿಕ ನಾರುಗಳು ಅಂತ ಹೇಳ್ತೀವಿ, ಹತ್ತಿ, ಉಣ್ಣೆ, ರೇಷ್ಮೆ, ಸೆಣಬು ಇವುಗಳನ್ನ. ಹಾಗೆ ನೈಲಾನು ಮತ್ತೆ ಪಾಲಿಸ್ಟರ್ ಏನಿದೆ ಇವೆರಡನ್ನ ನಾವು ಸಂಶ್ಲೇಷಿತ ನಾರುಗಳು ಅಂತ ಹೇಳ್ತೀವಿ. ಮೀನ್ಸ್ ಸಿಂಥೆಟಿಕ್, ಮೀನ್ಸ್ ಮ್ಯಾನ್ ಮೇಡ್, ಮನುಷ್ಯ ನಿರ್ಮಿತ ನಾರುಗಳು ಅಂತ ಹೇಳಿ. ಹತ್ತಿ ಮತ್ತು ಸೆಣಬಿನ ನಾರುಗಳು ಸಸ್ಯಗಳಿಂದ ನಮಗೆ ದೊರೆಯುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹತ್ತಿ ಮತ್ತು ಸೆಣಬಿನ ನಾರುಗಳು ಏನಿದೆ ಇವು ನಮಗೆ ಸಸ್ಯಗಳಿಂದ ದೊರೆಯುತ್ತೆ. ನಾರಿನ ನೂಲನ್ನ ತಯಾರಿಸುವಂತಹ ಕ್ರಿಯೆಯನ್ನ ನೂಲುವುದು ಅಂತ ಹೇಳ್ತಾರೆ. ನಾರಿನಿಂದ ನೂಲನ್ನು ತಯಾರಿಸುವಂತಹ ವಿಧಾನವನ್ನ ನಾವು ನೂಲುವುದು ಅಂತ ಕರೀತಾರೆ. ನೂಲನ್ನ ನೇಯುವುದು ಮತ್ತು ಹೆಣೆಯುವುದರಿಂದ ಬಟ್ಟೆಯನ್ನ ತಯಾರಿಸಲಾಗುತ್ತೆ. ನೋಡಿ, ನೂಲನ್ನ ನೇಯೋದ್ರಿಂದ ಮತ್ತೆ ಹೆಣೆಯೋದ್ರಿಂದ ಬಟ್ಟೆಯನ್ನ ತಯಾರಿಸ್ತಾರೆ. ಈಗ ಅಭ್ಯಾಸದ ಪ್ರಶ್ನೆಗಳಿಗೆ ಬರೋಣ. ಕೆಳಗಿನ ನಾರುಗಳನ್ನ ನೈಸರ್ಗಿಕ ಅಥವಾ ಸಂಶ್ಲೇಷಿತ ಎಂಬುದಾಗಿ ವರ್ಗೀಕರಿಸಿ. ನೈಲಾನ್, ಎಣ್ಣೆ, ಹತ್ತಿ, ರೇಷ್ಮೆ, ಪಾಲಿಸ್ಟರ್, ಸೆಣಬು ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ನಾವು ಮೇಲ್ಗಡೆನೆ ನೋಡಿದ್ವಿ, ಹತ್ತಿ, ಸೆಣಬು ಮತ್ತೆ ಉಣ್ಣೆ ಇವೆಲ್ಲ ಏನು ನೈಸರ್ಗಿಕ, ಜೊತೆಗೆ ರೇಷ್ಮೆ ಇವೆಲ್ಲ ಏನು ನೈಸರ್ಗಿಕ. ಆದ್ರೆ ಸಂಶ್ಲೇಷಿತ ನಾರುಗಳು ಬಂದು ನೈಲಾನ್ ಮತ್ತೆ ಪಾಲಿಸ್ಟರ್. ಹೌದಲ್ವಾ? ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನ ಸರಿ ಅಥವಾ ತಪ್ಪು ಅನ್ನೋದನ್ನ ತಿಳಿಸಿ ಅಂತ. ನೂಲನ್ನ ನಾರಿನಿಂದ ತಯಾರಿಸಲಾಗುತ್ತೆ. ಹೌದು. ನೂಲುವುದು ನಾರುಗಳನ್ನು ಮಾಡುವ ಪ್ರಕ್ರಿಯೆ. ತಪ್ಪು. ಸೆಣಬು ತೆಂಗಿನಕಾಯಿಯ ಹೊರಕವಚ. ನೋಡಿ, ಸೆಣಬು ಏನಿದೆ ಅದು ತೆಂಗಿನಕಾಯಿಯ ಹೊರಕವಚ ಅಂತ ಹೇಳಿದ್ರೆ ದಿಸ್ ಇಸ್ ರಾಂಗ್ ಆನ್ಸರ್. ಓಕೆ, ಹತ್ತಿಯಿಂದ ಬೀಜ ಬೇರ್ಪಡಿಸುವ ಕ್ರಿಯೆಯನ್ನ ಹಿಂಜುವುದು ಅಂತ ಕರೀತಾರೆ. ಹೌದು, ಇದು ಸರಿಯಾದ ಹೇಳಿಕೆ. ಹತ್ತಿಯಿಂದ ಬೀಜವನ್ನ ಬೇರ್ಪಡಿಸ್ತೀವಲ್ವಾ, ಹತ್ತಿಯಿಂದ ಬೀಜವನ್ನ ಬೇರ್ಪಡಿಸುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಹಿಂಜುವುದು ಅಂತ ಕರಿತೀವಿ. ನೂಲನ್ನ ನೇಯುವುದರಿಂದ ಬಟ್ಟೆ ತಯಾರಾಗುತ್ತೆ. ಹೌದು, ಖಂಡಿತವಾಗ್ಲು ನೂಲನ್ನ ನೇಯುವುದರಿಂದನೇ ಬಟ್ಟೆ ಅನ್ನುವಂಥದ್ದು ತಯಾರಾಗೋದು. ಗಿಡದ ಕಾಂಡದಿಂದ ರೇಷ್ಮೆ ನಾರನ್ನ ಪಡೆಯಲಾಗುತ್ತೆ. ಇದು ತಪ್ಪು. ಗಿಡದ ಕಾಂಡದಿಂದ ನಾವು ರೇಷ್ಮೆ ನಾರನ್ನ ಪಡೆಯೋದು ಅಲ್ಲ, ಅದು ತಪ್ಪದು. ಪಾಲಿಸ್ಟರ್ ಅನ್ನುವಂಥದ್ದು ಒಂದು ನೈಸರ್ಗಿಕ ನಾರು. ಇದು ಆರ್ಟಿಫಿಷಿಯಲ್. ಓಕೆ, ಸೊ ಹಾಗಾಗಿ ಇದು ತಪ್ಪಾದಂತ ಉತ್ತರ. ನೈಸರ್ಗಿಕ ಅಲ್ಲ ಇದು. ಸಂಶ್ಲೇಷಿತ, ಅದು ನೈಸರ್ಗಿಕ ಅಲ್ಲ. ಓಕೆ,
ಬಿಟ್ಟ ಸ್ಥಳಗಳನ್ನ ತುಂಬಿ. ಸಸ್ಯದ ನಾರುಗಳನ್ನ ಡ್ಯಾಶ್ ಮತ್ತು ಡ್ಯಾಶ್ ಗಳಿಂದ ಪಡೆಯಲಾಗುತ್ತೆ. ಹತ್ತಿ ಮತ್ತು ಸೆಣಬಿಂದ ಪಡೆಯಲಾಗುತ್ತೆ. ಪ್ರಾಣಿಯ ನಾರುಗಳನ್ನ ಎದರಿಂದ ಪಡಿತೀವಿ? ಉಣ್ಣೆ ಮತ್ತು ರೇಷ್ಮೆಯಿಂದ ಪಡಿತೀವಿ. ಪ್ರಾಣಿಯ ನಾರುಗಳು ಅಂತ ಹೇಳಿದ್ರೆ ಉಣ್ಣೆ ಮತ್ತು ರೇಷ್ಮೆ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಉಣ್ಣೆ ಮತ್ತು ರೇಷ್ಮೆ ಇದು ಏನು? ಪ್ರಾಣಿಯ ನಾರುಗಳು. ಸಸ್ಯದ ಯಾವ ಭಾಗಗಳಿಂದ ಹತ್ತಿ ಮತ್ತು ಸೆಣಬುಗಳನ್ನ ಪಡೆಯಲಾಗುತ್ತೆ? ನೋಡಿ, ಸಾಮಾನ್ಯವಾಗಿ ಒಡೆದ ಹತ್ತಿ ಕಾಯಿಗಳಿಂದ ಹತ್ತಿಯನ್ನ ಪಡಿತೀವಿ. ಯಾವುದು? ಹತ್ತಿ ಕಾಯಿ ಏನಿರುತ್ತೆ ಅದರಿಂದ ಹತ್ತಿಯನ್ನ ಒಡೆಯೋದ್ರ ಮೂಲಕ ಹತ್ತಿಯನ್ನ ಪಡಿತೀವಿ, ಕಾಯಿನ ಒಡೆಯೋದ್ರ ಮೂಲಕ. ಮತ್ತು ಸೆಣಬಿನ ಗಿಡದ ಕಾಂಡದಿಂದ, ಸೆಣಬು ಏನಿರುತ್ತೆ ಆ ಗಿಡದ ಕಾಂಡದಿಂದ ಸೆಣಬಿನ ನಾರನ್ನ ಪಡೆಯಲಾಗುತ್ತೆ. ಸೆಣಬಿನ ಗಿಡದ ಕಾಂಡದಿಂದ ಸೆಣಬಿನ ನಾರನ್ನ ಪಡೆಯಲಾಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸಾಮಾನ್ಯವಾಗಿ ಒಡೆದ ಹತ್ತಿ ಕಾಯಿಗಳಿಂದ ಹತ್ತಿಯನ್ನ ಪಡೆಯಲಾಗುತ್ತೆ ಮತ್ತು ಸೆಣಬಿನ ಗಿಡದ ಕಾಂಡದಿಂದ ಸೆಣಬಿನ ನಾರನ್ನ ಪಡೆಯಲಾಗುತ್ತೆ. ತೆಂಗಿನ ನಾರಿನಿಂದ ತಯಾರಾಗುವ 2 ವಸ್ತುಗಳನ್ನ ಹೆಸರಿಸಿ. ಯಾವುದು? ಹಗ್ಗಗಳು ಮತ್ತೆ ಬುಟ್ಟಿಗಳನ್ನ ತಯಾರಿಸ್ತಾರೆ. ಓಕೆ, ನಾರಿನಿಂದ ನೂಲನ್ನು ತಯಾರಿಸುವ ಕ್ರಿಯೆಯನ್ನ ವಿವರಿಸಿ. ನಾರಿನಿಂದ ಯಾವ ತರ ನೂಲನ್ನ ತಯಾರಿಸ್ತಾರೆ ಅಂತ. ನಾರಿನಿಂದ ನೂಲನ್ನು ತಯಾರಿಸುವ ಪ್ರಕ್ರಿಯೆಯನ್ನ ನಾವು ಏನಂತ ಕರಿತೀವಿ? ನೂಲುವಿಕೆ ಅಂತ ಕರಿತೀವಿ. ಓಕೆ, ಎಳೆಗಳನ್ನ ಮೊದಲು ಅವುಗಳ ಮೂಲದಿಂದ ಹೊರತೆಗಿತಾರೆ. ನೋಡಿ, ಎಳೆಗಳನ್ನ ಏನ್ ಮಾಡ್ತಾರೆ? ಫಸ್ಟ್ ಮೂಲದಿಂದ ಹೊರತೆಗೆದು ನಂತರ ನೂಲುಗಳಾಗಿ ತಿರುಗಿಸ್ತಾರೆ. ಫಸ್ಟ್ ಎಳೆ, ಅದರ ನಂತರ ನೂಲ್ ಮಾಡ್ಕೋತಾರೆ. ಓಕೆ, ಅದ್ರೊಳಗಡೆ ನೂಲುವಲ್ಲಿ ಮತ್ತೆ 2 ಸಾಧನಗಳನ್ನ ಬಳಸ್ತಾರೆ. ದಟ್ ಇಸ್ ತಕಲಿ ಮತ್ತು ಚರಕ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ತಕಲಿ ಮತ್ತು ಚರಕ ಇವುಗಳಿಂದ ನೂಲನ್ನ ತಯಾರಿಸ್ತಾರೆ. ನಾರಿನಿಂದ ನೂಲನ್ನ ತಯಾರಿಸ್ತಾರೆ. ನಾರಿನಿಂದ ಫಸ್ಟ್ ನೂಲನ್ನ ಏನ್ ಮಾಡ್ತಾರೆ? ಎಳೆಗಳನ್ನ ಫಸ್ಟ್ ಬೇರೆ ಮಾಡ್ಕೋತಾರೆ. ಓಕೆ, ಇನ್ನೊಂದ್ಸಲ ಓದ್ತೀನಿ ಕೇಳಿಸ್ಕೊಳ್ಳಿ. ನಾರಿನಿಂದ ನೂಲನ್ನ ತಯಾರಿಸುವಂತ ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಿ? ನೂಲುವಿಕೆ ಅಂತ ಕರಿತೀವಿ. ಫಸ್ಟ್ ಏನ್ ಮಾಡ್ತಾರೆ? ವೆರಿ ಫಸ್ಟ್ ಎಳೆಗಳನ್ನ ಮೊದಲು ಅವುಗಳ ಮೂಲದಿಂದ ಹೊರತೆಗಿತಾರೆ. ಓಕೆ, ಫಸ್ಟ್ ಹೊರ ತಕ್ಕೊಂತಾರೆ. ಅದಾದ ನಂತರ ನೂಲುಗಳಾಗಿ ತಿರುಗಿಸಲಾಗುತ್ತೆ. ಎಳೆಗಳನ್ನ ಏನು ಮೂಲದಿಂದ ಹೊರ ತೆಗೆದಿರ್ತಾರೆ ಅವುಗಳನ್ನ ನೂಲುಗಳಾಗಿ ತಿರುಗಿಸ್ತಾರೆ. ಅದಾದ ನಂತರ ನೂಲುವಲ್ಲಿ ಬಳಸುವಂತಹ 2 ಸಾಧನಗಳು ಅಂತ ಹೇಳಿದ್ರೆ ಅದನ್ನ ಏನು ನೂಲೋದಕ್ಕೆ ನೂಲುಗಳಾಗಿ ತಿರುಗಿಸ್ತಾರಲ್ವಾ, ಅದಕ್ಕೆ 2 ಸಾಧನವನ್ನ ಬಳಸ್ತಾರೆ. ದಟ್ ಇಸ್ 1 ತಕಲಿ ಮತ್ತು ಚರಕ. 4ನೇ ಒಂದು ಅಧ್ಯಾಯವನ್ನ ನೋಡೋಣ. ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು. ಉಡುಪಿನ ಬಟ್ಟೆಗಳಲ್ಲಿ ವೈವಿಧ್ಯತೆ ಇದೆ. ಫಾರ್ ಎಕ್ಸಾಂಪಲ್ ಹತ್ತಿ, ರೇಷ್ಮೆ, ಉಣ್ಣೆ, ಪಾಲಿಸ್ಟರ್. ಇವು ಬಟ್ಟೆಗಳು ನೂಲಿನಿಂದ ಆಗಿದ್ರೆ ನೂಲುಗಳು ನಾರುಗಳಿಂದ ಆಗಿದೆ. ವಿವಿಧ ರೀತಿಯ ಪದಾರ್ಥಗಳು ಕೂಡ ವಿವಿಧ ಗುಣಗಳನ್ನ ಹೊಂದಿರ್ತವೆ. ಕೆಲವು ಸಾಮಗ್ರಿಗಳು ಮೇಲ್ನೋಟಕ್ಕೆ ಹೊಳಪನ್ನ ಹೊಂದಿರ್ತವೆ, ಹಾಗೆ ಉಳಿದವುಗಳಿಗೆ ಹೊಳಪು ಇರೋದಿಲ್ಲ. ಕೆಲವು ಒರಟಾಗಿದ್ರೆ ಇನ್ ಕೆಲವು ತುಂಬಾ ಸ್ಮೂತ್ ಆಗಿ ಇರ್ತವೆ. ಹಾಗೆ ಕೆಲವು ಪದಾರ್ಥಗಳು ಕೂಡ ಕಠಿಣವಾಗಿ ಇದ್ದು ಇನ್ನು ಕೆಲವು ಮೃದುವಾಗಿ ಕೂಡ ಇರೋದನ್ನ ನೋಡಬಹುದು. ಕೆಲವು ಪದಾರ್ಥಗಳು ನೀರಿನಲ್ಲಿ ಕರಗ್ತವೆ, ಇನ್ ಕೆಲವು ಕರಗೋದಿಲ್ಲ. ಹೌದಲ್ವಾ? ಈಗ ನುಸಿ ಉಪ್ಪು ಬೇಗ ಕರಗುತ್ತೆ, ಆದ್ರೆ ಕಲ್ಲುಪ್ಪು ಕರಗುತ್ತಾ? ಇಲ್ಲ. ಗಾಜಿನಂತಹ ಕೆಲವು ಪದಾರ್ಥಗಳು ಪಾರದರ್ಶಕವಾಗಿರ್ತವೆ. ಮರ ಮತ್ತೆ ಲೋಹದಂತಹ ಇನ್ನಿತರ ಪದಾರ್ಥಗಳು ಅಪಾರದರ್ಶಕವಾಗಿರ್ತವೆ. ಕೆಲವು ಪದಾರ್ಥಗಳು ಅರೆ ಪಾರದರ್ಶಕವಾಗಿ ಇರ್ತವೆ. ಪದಾರ್ಥಗಳಲ್ಲಿ ಗುಣಗಳ ಸಾಮ್ಯತೆ ಮತ್ತು ವ್ಯತ್ಯಾಸಗಳ ಆಧಾರದ ಮೇಲೆ ಅವುಗಳನ್ನು ನಾವು ಗುಂಪು ಮಾಡ್ತಾ ಹೋಗ್ತೀವಿ. ಓಕೆ, ನಮ್ಮ ಅನುಕೂಲಕ್ಕಾಗಿ ಮತ್ತು ಅವುಗಳ ಗುಣಗಳನ್ನ ಅಧ್ಯಯನ ಮಾಡೋದ್ರ ಸಲುವಾಗಿ ವಸ್ತುಗಳನ್ನ ನಾವೇನ್ ಮಾಡ್ತೀವಿ? ಗುಂಪುಗಳನ್ನಾಗಿ ಮಾಡ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸದ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಮರದಿಂದ ತಯಾರಿಸಬಹುದಾದಂತಹ 5 ವಸ್ತುಗಳನ್ನ ಹೆಸರಿಸಿ. ಮೇಜು, ಕುರ್ಚಿ, ಮಂಚ, ಬಾಗ್ಲು, ಕಿಟಕಿ. ಓಕೆ, ಕೆಳಗಿನವುಗಳಲ್ಲಿ ಹೊಳೆಯುವಂತಹ ವಸ್ತುಗಳನ್ನ ಆರಿಸಿ. ಗಾಜಿನ ಪಾತ್ರೆ, ಪ್ಲಾಸ್ಟಿಕ್ ಆಟಿಕೆ, ಸ್ಟೀಲ್, ಚಮಚ, ಹತ್ತಿ ಅಂಗಿ ಅಂತ ಇದೆ. ಹೊಳೆಯುವಂತ ವಸ್ತುಗಳು ಒಂದು ಗಾಜಿನ ಪಾತ್ರೆ ಮತ್ತೆ ಸ್ಟೀಲು ಚಮಚ. ಓಕೆ, ಸ್ಟೀಲ್ ಚಮಚ ಮತ್ತೆ ಗಾಜಿನ ಪಾತ್ರೆ ಏನಿದೆ ಇವು ಹೊಳೆಯುವಂತ ವಸ್ತುಗಳು. ಕೆಳಗೆ ಕೊಟ್ಟಿರುವಂತಹ ವಸ್ತುಗಳನ್ನು ಅವು ಯಾವ ಪದಾರ್ಥಗಳಿಂದ ಮಾಡಲ್ಪಟ್ಟಿವೆ ಎಂಬುದರೊಂದಿಗೆ ಹೊಂದಿಸಿ ಬರೆಯಿರಿ. ಒಂದು ವಸ್ತುವು ಒಂದಕ್ಕಿಂತ ಹೆಚ್ಚು ಪದಾರ್ಥಗಳಿಂದ ತಯಾರಾಗಬಹುದು ಮತ್ತು ಒಂದು ಪದಾರ್ಥವು ಹಲವು ವಸ್ತುಗಳ ತಯಾರಿಕೆಯಲ್ಲಿ ಬಳಕೆ ಆಗಬಹುದು ಎಂಬುದನ್ನ ನೆನ್ಪಿಡಿ ಅಂತ ಹೇಳಿದ್ದಾರೆ. ವಸ್ತುಗಳು, ಈಗ ಪುಸ್ತಕ ಮತ್ತೆ ಪದಾರ್ಥಗಳು ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಬೇರೆ ಬೇರೆಯಾಗಿ ಕೊಟ್ಟಿದ್ದಾರೆ. ಉತ್ತರವನ್ನ ನೋಡ್ತಾ ಹೋಗೋಣ. ನೋಡಿ, ವಸ್ತು ಪುಸ್ತಕ ಬಂದು ಇದು ಪದಾರ್ಥ ಕಾಗದ ಆಗಿರುತ್ತೆ. ಅದೇ ಪಾತ್ರೆ, ಲೋಟ ಪ್ಲಾಸ್ಟಿಕ್ ಮತ್ತೆ ಕಾಗದ ಆಗಿರುತ್ತೆ. ಕುರ್ಚಿ ಬಂದು ಮರ ಅಥವಾ ಪ್ಲಾಸ್ಟಿಕ್ ಆಗಿರುತ್ತೆ. ಮರ ಮತ್ತೆ ಪ್ಲಾಸ್ಟಿಕ್ ನಾವು ನೋಡ್ತೀವಿ. ಅದೇ ತರ ಆಟಿಕೆ ಬಂದು ಗಾಜು, ಮರ, ಪ್ಲಾಸ್ಟಿಕ್ಗಳು ಮತ್ತೆ ಚರ್ಮ ಆಗಿರುತ್ತೆ ಆಟಿಕೆಗಳು. ಆಮೇಲೆ
ಶೂಗಳು ಬಂದು ಚರ್ಮ ಮತ್ತು ಪ್ಲಾಸ್ಟಿಕ್, ಇವುಗಳದ್ದು ಕೂಡ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಅಂತ ಹೇಳಿ ಗುರುತಿಸಿ ಅಂತ ಇದೆ. ಕಲ್ಲು ಅನ್ನುವಂಥದ್ದು ಪಾರದರ್ಶಕ, ಆದ್ರೆ ಗಾಜು ಅಪಾರದರ್ಶಕ ಅಂತ ಇದೆ. ಓಕೆ, ಇದು ತಪ್ಪಾದ ಹೇಳಿಕೆ. ನೋಟ್ ಪುಸ್ತಕಕ್ಕೆ ಹೊಳಪಿದೆ, ಆದರೆ ಅಳಿಸುವ ರಬ್ಬರ್ಗೆ ಹೊಳಪಿಲ್ಲ, ಇದು ಕೂಡ ತಪ್ಪಾದಂತ ಹೇಳಿಕೆ. ಸೀಮೆಯ ಸುಣ್ಣ ನೀರಿನಲ್ಲಿ ಕರಗುತ್ತೆ, ತಪ್ಪು. ಒಂದು ಮರದ ತುಂಡು ನೀರಿನ ಮೇಲೆ ತೇಲುತ್ತೆ, ಹೌದು, ಖಂಡಿತವಾಗ್ಲೂ ಒಂದು ಮರದ ತುಂಡು ನೀರಿನ ಮೇಲೆ ತೇಲುತ್ತೆ. ಯಾಕೆ ಅಂದ್ರೆ ಅದ್ರದ್ದು ಡೆನ್ಸಿಟಿ ತುಂಬಾ ಕಮ್ಮಿ ಇರುತ್ತೆ, ಸಾಂದ್ರತೆ ತುಂಬಾ ಕಮ್ಮಿ ಇರುತ್ತೆ, ಅದಕ್ಕೋಸ್ಕರ. ಸಕ್ಕರೆಯು ನೀರಿನಲ್ಲಿ ಕರಗೋದಿಲ್ಲ, ತಪ್ಪು, ಕರಗುತ್ತೆ. ಎಣ್ಣೆ ನೀರಿನಲ್ಲಿ ಬೆರೆಯುತ್ತೆ, ತಪ್ಪು. ಓಕೆ, ಮರಳು ನೀರಿನ ತಳದಲ್ಲಿ ಸಂಗ್ರಹವಾಗುತ್ತೆ, ಖಂಡಿತವಾಗ್ಲೂ ಸರಿ. ವಿನೆಗರು ನೀರಿನಲ್ಲಿ ಕರಗುತ್ತೆ ಅಂತ ಇದೆ. ನೋಡಿ, ವಿನೆಗರ್ ಏನಿದೆ, ಇದು ವಿಶೇಷವಾದ ಪ್ರಶ್ನೆ ನೆನಪಿನಲ್ಲಿ ಇಟ್ಕೋಬೇಕು. ವಿನೆಗರು ನೀರಿನಲ್ಲಿ ಕರಗುತ್ತೆ ಅಂತ ಇದೆ, ಖಂಡಿತವಾಗ್ಲೂ ಕರಗುತ್ತೆ. ದಿಸ್ ಇಸ್ ರೈಟ್ ಆನ್ಸರ್. ನೀವು ಇದನ್ನ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು, ಕೇಳಿದರೆ ಇದನ್ನ. ವಿನೆಗರು ನೀರಿನಲ್ಲಿ ಕರಗುತ್ತೆ, ಅಸಿಟಿಕ್ ಆಸಿಡ್ ಅಂತ ಕರಿತೀವಿ. ಓಕೆ, ವಿನೆಗರ್ ಈಸ್ ನಥಿಂಗ್ ಬಟ್ ಅಸಿಟಿಕ್ ಆಸಿಡ್. ಓಕೆ, ಅದು ನೀರಿನಲ್ಲಿ ಕರಗುತ್ತೆ, ಖಂಡಿತವಾಗ್ಲೂ ಕರಗುತ್ತೆ. ಓಕೆ, ಕೆಲವು ವಸ್ತುಗಳ ಹಾಗೂ ಪದಾರ್ಥಗಳ ಹೆಸರುಗಳನ್ನ ಈ ಕೆಳಗೆ ನೀಡಲಾಗಿದೆ. ನೀರು, ಬಾಸ್ಕೆಟ್ ಬಾಲ್, ಕಿತ್ಲೆ, ಸಕ್ಕರೆ, ಗ್ಲೋಬ್, ಸೇಬು ಮತ್ತು ಮಣ್ಣಿನ ಮಡಿಕೆ, ಇವುಗಳನ್ನ ಈ ಕೆಳಗಿನಂತೆ ಗುಂಪು ಮಾಡಿ ಅಂತ ಇದೆ. ಯಾವುದು ಗೋಲಾಕಾರ ಮತ್ತು ಉಳಿದ ಆಕಾರಗಳು ಅಂತ ಇದೆ. ಯಾವುದು ಗೋಳಾಕಾರ ಇರುತ್ತೋ ಅವುಗಳನ್ನೆಲ್ಲ ಒಂದ್ ಕಡೆ, ಅಂದ್ರೆ ಉಳಿದ ಆಕಾರಗಳು ಅಂತ ಬರ್ತಿದ್ದಾರೆ. ನೋಡಿ, ತಿನ್ನಬಹುದಾದಂತದ್ದು ಮತ್ತೆ ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಯಾವೆಲ್ಲ ಗೋಳಾಕಾರ ಬರುತ್ತೆ ಅವನ್ನೆಲ್ಲ ಒಂದ್ ಕಡೆ ಬರೀಬೇಕು, ಉಳಿದಿರುವಂತದ್ದನ್ನ ರಿಮೈನಿಂಗ್ ಅನ್ನ ಪಕ್ಕದಲ್ಲಿ ಬರೀಬೇಕು. ಗೋಳಾಕಾರ ಇರುವಂತದ್ದು ಬಾಸ್ಕೆಟ್ ಬಾಲ್, ಕಿತ್ತಳೆ, ಗ್ಲೋಬ್, ಸೇಬು, ಮಣ್ಣಿನ ಮಡಿಕೆ. ಸೊ ರಿಮೈನಿಂಗ್ ಏನಿದೆ ಸಕ್ಕರೆ ಮತ್ತೆ ನೀರು ಉಳಿದ ಆಕಾರಗಳಿಗೆ ಸೇರುತ್ತೆ. ಅದೇ ತರ ತಿನ್ನಬಹುದಾದಂತವುಗಳು ಅಂತ ಹೇಳಿದ್ರೆ ಸಕ್ಕರೆ, ಕಿತ್ಲೆ, ನೀರು, ಸೇಬು. ತಿನ್ನಕ್ಕೆ ಬರ್ದೇ ಇರುವಂತದ್ದು ಮಣ್ಣಿನ ಮಡಿಕೆ, ಗ್ಲೋಬ್ ಮತ್ತೆ ಬಾಸ್ಕೆಟ್ ಬಾಲ್. 6ನೇ ಪ್ರಶ್ನೆ ನೋಡೋಣ. ನೀರಿನಲ್ಲಿ ತೇಲುವ ಎಲ್ಲಾ ವಸ್ತುಗಳನ್ನ ಪಟ್ಟಿ ಮಾಡಿ. ಎಣ್ಣೆ ಅಥವಾ ಸೀಮೆ ಎಣ್ಣೆಯ ಮೇಲೆ ಇವು ತೇಲ್ತವೆ ಎಂಬುದನ್ನ ಪರೀಕ್ಷಿಸಿ ನೋಡಿ ಅಂತ ಇದೆ. ನೀರಿನಲ್ಲಿ ತೇಲುವಂತ ವಸ್ತುಗಳು ಬಂದು ನೋಡಿ, ಪ್ಲಾಸ್ಟಿಕ್ ಬಾಟಲ್ ತೇಲುತ್ತೆ, ಕಾಗದದ ಚೂರು ಕೂಡ ತೇಲುತ್ತೆ, ಪ್ಲಾಸ್ಟಿಕ್ ಚೀಲ ತೇಲುತ್ತೆ, ಥರ್ಮೋಕೋಲ್ ಪೀಸ್ ಕೂಡ ತೇಲುತ್ತೆ, ಕಟ್ಟಿಗೆ ಕೂಡ ತೇಲುತ್ತೆ, ಪ್ಲಾಸ್ಟಿಕ್ ಬಾಲ್ ಕೂಡ ತೇಲುತ್ತೆ, ಮತ್ತೆ ಕಾರ್ಕ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಅಂದ್ರೆ ಒಂದು ಗ್ಲಾಸ್ ಮುಚ್ಚಳ ಏನಿರುತ್ತೆ ಅದನ್ನ ಕಾರ್ಕ್ ಅಂತ ಕರಿತೀವಿ. ಸೊ ಅದು ಕೂಡ ತೇಲುತ್ತೆ. ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನ ಗುರುತಿಸಿ ಅಂತ ಇದೆ. ಕುರ್ಚಿ, ಹಾಸಿಗೆ, ಟೇಬಲ್, ಮಗು, ಕಪಾಟು. ಮಗು, ಯಾಕೆಂದ್ರೆ ಇವೆಲ್ಲ ಜೀವ ಇಲ್ಲದೆ ಇರೋ ವಸ್ತು, ಜೀವ ಇರುವಂತದ್ದು ಮಗು. ಗುಲಾಬಿ, ಮಲ್ಲಿಗೆ, ದೋಣಿ, ಚೆಂಡು ಹೂ, ಕಮಲ, ಇವೆಲ್ಲ ಹೂವು, ದೋಣಿ ಮಾತ್ರ ಟ್ರಾವೆಲಿಂಗ್ ಪರ್ಪಸ್ ಯೂಸ್ ಮಾಡ್ತೀವಿ. ಸೊ ಓಕೆ. ಅಲ್ಯೂಮಿನಿಯಂ, ಕಬ್ಬಿಣ, ತಾಮ್ರ, ಬೆಳ್ಳಿ, ಮರಳು. ಸೊ ಉತ್ತರ ಏನು? ದಟ್ ಇಸ್ ಮರಳು. ಓಕೆ. ಸಕ್ಕರೆ, ಉಪ್ಪು, ಮರಳು, ತಾಮ್ರದ ಸಲ್ಫೇಟ್. ಉತ್ತರ ಏನು? ಮರಳು. ಓಕೆ. ಉಪ್ಪು, ಸಕ್ಕರೆ, ಮರಳು, ತಾಮ್ರದ ಸಲ್ಫೇಟ್. ಉತ್ತರ ಏನು? ಮರಳು. ಓಕೆ. ಓಕೆ, ನಾವು ಮುಂದಿನ ಒಂದು ತರಗತಿಯಲ್ಲಿ ಇನ್ನು ಮಿಕ್ಕಿರುವಂತಹ ಚಾಪ್ಟರ್ಸ್ ಅನ್ನ ಕಂಪ್ಲೀಟ್ ಮಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಿಳಿಸಿ. ಯಾಕೆ ಅಂದ್ರೆ ಇದನ್ನ ಮುಂದುವರ್ಸಣ್ವಾ ಅಥವಾ ಬೇಡ್ವಾ, ಅಭ್ಯಾಸ ಪ್ರಶ್ನೆಗಳು ಖಂಡಿತವಾಗ್ಲೂ ನಿಮ್ಗೆ ಉಪಯೋಗ ಆಗುತ್ತಾ ಅಥವಾ ಬೇಡ್ವಾ ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿದ್ರೆ ನಾನು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ MCQs ನ ತಗೋತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.